ಇನ್ನು ಕಿಲ್ಲರ್ ರಾಸಾಯನಿಕಗಳ ವಿರುದ್ಧ ಚರ್ಮ ವೈದ್ಯರ ಸಮರ ಸರ್ಕಾರದ ಹೋರಾಟಕ್ಕೆ ಚರ್ಮ ತಜ್ಞ ವೈದ್ಯರ ಸಂಘ ಸಾಥ್ ನೀಡಿದೆ. ಸೊ ಕಿಲ್ಲರ್ ರಾಸಾಯನಿಕಗಳ ವಿರುದ್ಧ ಅಂದರೆ ಯಾವ್ಯಾವ ಐಟಮ್ಗಳಲ್ಲಿ ಇದಿರುತ್ತೆ, ವಸ್ತುಗಳಲ್ಲಿ ಕೆಮಿಕಲ್ ಮಿಶ್ರಣ ಇರುತ್ತೆ ಅದರ ಬಗ್ಗೆ. ಸೊ ಚರ್ಮದ ಆರೈಕೆಗಾಗಿ ಜಾಗೃತಿ ಬೃಹತ್ ಸ್ಕಿನ್ನಥಾನ್ ಓಟಕ್ಕೆ ಈಗ ಮುಂದಾಗಿರೋದು. ಬೆಂಗಳೂರಿನ HSR ಬಡಾವಣೆ ವಾಜಪೇಯಿ ಸ್ಟೇಡಿಯಂನಲ್ಲಿ ಓಟ. ಟ್ಯಾಟೂ ಕಾಸ್ಮೆಟಿಕ್ಗಳಲ್ಲಿ ಬಳಸ್ತಾ ಇರುವಂತಹ ಕೆಮಿಕಲ್ಗಳ ಬಗ್ಗೆ, ಅತಿ ಸ್ಟೆರಾಯ್ಡ್, ಸೆಲ್ಫ್ ಮೆಡಿಕೇಶನ್, ನಕಲಿ ವೈದ್ಯರ ಬಗ್ಗೆ ಜಾಗೃತಿ ಮಾಡೋದಕ್ಕೆ ಸ್ಕಿನ್ನಥಾನ್ ಅನ್ನು ಆಯೋಜನೆ ಮಾಡಲಾಗಿದೆ. ಸ್ಟೆರಾಯ್ಡ್ಗಳನ್ನು, ಸೆಲ್ಫ್ ಮೆಡಿಕೇಶನ್, ನಕಲಿ ವೈದ್ಯರು, ಹಾನಿಕಾರಕ ಇಂಜೆಕ್ಷನ್ಗಳ ಬಗ್ಗೆ ಜಾಗೃತಿಗೆ ಮುಂದಾದಂಥ ಈ ಎಲ್ಲರೂ ಕೂಡ ಅಂದರೆ ಬೆಂಗಳೂರಿನ HSR ಬಡಾವಣೆ ವಾಜಪೇಯಿ ಸ್ಟೇಡಿಯಂನಲ್ಲಿ ಚರ್ಮ ವೈದ್ಯರ, ಸ್ಕಿನ್ ಡಾಕ್ಟರ್ಗಳ ಸಮರ ಇದು. ಸೊ ಇವತ್ತು ಸ್ಕಿನ್ನಥಾನ್ಗೆ ಕರೆ ನೀಡಲಾಗಿದೆ. ಸರ್ಕಾರದ ಹೋರಾಟಕ್ಕೆ ಚರ್ಮ ತಜ್ಞ ವೈದ್ಯರ ಸಂಘ ಕೂಡ ಸಾಥ್ ನೀಡಿದೆ. ಸೊ ನೀವೀಗ ನೋಡ್ತಾ ಇದ್ರೆ ಚರ್ಮದ ಆರೈಕೆಗೆ ಜಾಗೃತಿಯನ್ನು ಮೂಡಿಸಲಾಗಿದೆ. 10-5-3 ಕಿಲೋಮೀಟರ್ನ ಬೃಹತ್ ಸ್ಕಿನ್ನಥಾನ್ ಆಯೋಜನೆ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದೇ ಥರ ಇದೆ. ಸೊ ಎಲ್ಲ ಹೈಬ್ರಿಡ್ ಮತ್ತೆ ಎಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಆ್ಯಂಡ್ ನಾವು ಆರ್ಗ್ಯಾನಿಕ್ ಆಗಿರ್ಬೇಕು ಅಂದರೆ ನಾವು ನಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಊಟ ಎಲ್ಲ ಮಾಡ್ತೀವೋ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು. ಆ್ಯಂಡ್ ಸೀರಿಯಲ್ಸು, ಪಲ್ಸಸ್ಸು ಅವೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಸ್ವಲ್ಪ ಆರ್ಗ್ಯಾನಿಕ್ ಶಿಫ್ಟ್ ಆದರೆ ಸ್ವಲ್ಪ ಯೂಸ್ ಆಗುತ್ತೆ. ಆರ್ಗ್ಯಾನಿಕ್ ಇಸ್ ಬೆಸ್ಟ್. ಭಾರತೀಯ ಚರ್ಮರೋಗ ಸಂಘ ಕರ್ನಾಟಕ ಶಾಖೆ ಮತ್ತು ಬೆಂಗಳೂರು ಚರ್ಮರೋಗ ಸಂಘದ ವತಿಯಿಂದ ಪ್ರಪ್ರಥಮವಾಗಿ ಸ್ಕಿನ್ನಥಾನ್ ಸ್ಕಿನ್ ರನ್ ಫಾರ್ ಸ್ಕಿನ್ ಹೆಲ್ತ್ ಅಂತ ಆಯೋಜಿಸಿದ್ವಿ. ನಾವು ಕೂಡ ಇಷ್ಟೊಂದು ಅಭೂತಪೂರ್ವ ಸ್ಪಂದನೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದ್ರ ಉದ್ದೇಶ ಏನಂದರೆ ಇತ್ತೀಚೆಗೆ ಚರ್ಮ ರೋಗಗಳಿಗೆ ಪರ್ಟಿಕ್ಯುಲರ್ಲಿ ಹಳ್ಳಿಗಾಡಿನಲ್ಲಿ ಬೇರೆ ಕಡೆ ಎಲ್ಲನೂ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಇಲ್ಲದಿರೇ ಯಾರಂದರೆ ಅವರು ಟ್ರೀಟ್ಮೆಂಟ್ ಕೊಡೋದು, ಹೆಂಗಂದ್ರೆ ಹಂಗೆ ಟ್ರೀಟ್ಮೆಂಟ್ ಕೊಡೋದು, ಸ್ವಂತ ಅವರೇ ಹೋಗಿ ಮೆಡಿಕಲ್ ಶಾಪಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು, ಅದನ್ನು ಕೆಡಿಸ್ಕೊಳ್ಳೋದು, ಅದನ್ನು ಇಂಪ್ರೂವ್ ಮಾಡೋದಕ್ಕಿಂತ ಹಾಳು ಮಾಡಿಕೊಂಡು ಬರ್ತಾರೆ. ಇದನ್ನೆಲ್ಲ ನೋಡಿ ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್, ಈಗ ಯಾರು ನೋಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನಂದರೆ ಅದು ಪೋಸ್ಟ್ ಮಾಡೋದು, ಡಾಕ್ಟ್ರ್ ಅಲ್ದಿರೋ ಇರೋದು ಕೂಡ ಪೋಸ್ಟ್ ಮಾಡೋದು, ಈ ಬ್ಯೂಟಿಷಿಯನ್ಸ್ ಕೂಡ ಡಾಕ್ಟ್ರುಗಳ್ತಾ ಇದ್ದಾರೆ ಇದು ಮಾಡೋದು. ಈ ಚರ್ಮ ತುಂಬ ಅತ್ಯಂತ ಇಂಪಾರ್ಟೆಂಟ್ ಒಂದು ಅಂಗ ಶರೀರದಲ್ಲಿ. ಚರ್ಮದ ಆರೋಗ್ಯ ಬಹುಮುಖ್ಯವಾದದ್ದು. ಇದೆಲ್ಲ ನೋಡಿದಾಗ ನಮಗೆ ಜನರಿಗೆ ಅರಿವು ಮೂಡಿಸಬೇಕು. ಯಾರ ಹತ್ರ ಚರ್ಮರೋಗ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೀಬೇಕು, ಚರ್ಮರೋಗ ತಜ್ಞರು ಚರ್ಮಕ ಕಾಯಿಲೆಗೆ ಚಿಕಿತ್ಸೆ ಕೊಡಲು ಯೋಗ್ಯರು ಅಂಥೇಳಿ ಇದೊಂದು ಪ್ರಯೋಗವನ್ನು ಮಾಡಿದ್ವಿ. ಇದು ನೋಡಿದರೆ ನಾವು 5,000-6,000 ಜನ ಬರಬಹುದು ಅಂತ ಅಂದ್ಕೊಂಡಿದ್ರೆ ಇನ್ನೂ ಹೆಚ್ಚು ಜನ ಸಹ ಬಂದಿದ್ದಾರೆ. ಪ್ರೊಫೆಷನಲ್ ರನ್ನರ್ಸ್ ಬಂದಿದ್ದಾರೆ. ತಮಿಳುನಾಡಿನಿಂದ, ಆಂಧ್ರದಿಂದ, ಕೇರಳದಿಂದ, ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಮಗೆ ತುಂಬ ಸಂತೋಷವಾಗಿದೆ. ಭಾರತೀಯ ಚರ್ಮರೋಗ ಸಂಘ ಕರ್ನಾಟಕ ಶಾಖೆ ಮತ್ತು ಬೆಂಗಳೂರು ಚರ್ಮ ಇದು ವೈದ್ಯರಿಂದ ಜಾಗೃತಿ ಕಾರ್ಯಕ್ರಮ. ಅತಿ ಸ್ಟೆರಾಯ್ಡ್ ಹಾಗೆಯೇ ಹಾನಿಕಾರಕ ಇಂಜೆಕ್ಷನ್ಗಳ ಬಗ್ಗೆ ಕೂಡ ಜಾಗೃತಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಂದಿ ಇನ್ಫ್ಲೂಯೆನ್ಸರ್ಸ್ ಮಾತಾಡ್ತಿರ್ತಾರೆ, ಅಂದರೆ ಆರೋಗ್ಯದ ಬಗ್ಗೆ ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಬಟ್ ಅವರು ಹಿನ್ನೆಲೆ ಏನು, ಇವ್ರು ಕಲ್ತಿದ್ದಾರೆ ನಿಜವಾಗ್ಲೂ ಇವರಿಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆಯಾ ಅನ್ನೋ ಬಗ್ಗೆ ಪ್ರಶ್ನೆಗಳಿರುತ್ತೆ. ಸೊ 10-5-3 ಕಿಲೋಮೀಟರ್ಗಳ ಈ ಸ್ಕಿನ್ನಥಾನ್ ಓಟವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. ಇದು ಕಿಲ್ಲರ್ ರಾಸಾಯನಿಕಗಳ ವಿರುದ್ಧ ಈಗ ನಡೀತಿರುವಂಥ ಹೋರಾಟ.